ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶನಿವಾರ ನಮಗೆ ಚಿತ್ತ ಶುದ್ಧ ಪೌರ್ಣಮಿ ಬಂದಿದೆ. ಈ ಪೌರ್ಣಮಿಯ ದಿನ ನೀವು ಏನು ಅಂದುಕೊಂಡಿರ್ತೀರೋ ಆ ಕೆಲಸಗಳೆಲ್ಲವೂ ಕೂಡ ಜಯ ಸಾಧಿಸುವಂಥ ಬಹಳ ಶಕ್ತಿದಾಯಕವಾದ ದಿನ ಸ್ನೇಹಿತರೆ. ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ದಿನಗಳಲ್ಲಿ ನಾವು ಏನೇನೋ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ನಮಗೆ ಸಕ್ಸಸ್ಸು ಅನ್ನೋದು ಬಂದಿರೋದಿಲ್ಲ. ಆಗ ಮನಸ್ಸಿಗೆ ಕಷ್ಟ ಆಗಿರುತ್ತೆ. ಬಿಡಿ ಇನ್ನೇನು ಇಷ್ಟೇ ಅಂತಂದ್ಬಿಟ್ಟು ಕೂಡ ಸುಮಾರು ಜನ ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಕೂಡ ಬಿಟ್ಬಿಟ್ಟಿರ್ತಾರೆ. ಎಷ್ಟೋ ಕೆಲಸಗಳು ನಿಮಗೆ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಅಥವಾ ಹೊಸದಾಗಿ ಮಾಡಿಕೊಳ್ಬೇಕು, ಈ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋರು ತಪ್ಪದೇ ಈ ದಿನ ಮಾಡಿ. ಶನಿವಾರ ಅಂತಂದ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಮಗೆ ಈ ದಿನ ಎಷ್ಟು ಪವರ್ಫುಲ್ಲು ಅಂದರೆ, ಆಂಜನೇಯ ಸ್ವಾಮಿ ಸೀತಾಮಾತೆಯನ್ನು ಲಂಕೆಯಲ್ಲಿ ನೋಡಿದಂಥ ಒಂದು ದಿನ, ಆ ದಿನವೇ ಜಯವನ್ನು ಸಾಧಿಸಿದಂಥ ಒಂದು ಅದ್ಭುತವಾದ ಒಂದು ಪವರ್ಫುಲ್ ಡೇ ಅಂತ ಹೇಳ್ಬಹುದು. ಆ ಥರ ಇರಬೇಕಾದ್ರೆ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಅದು ಹೆಣ್ಮಕ್ಳಾಗಿರಬಹುದು ಗಂಡು ಮಕ್ಕಳಾಗಿರಬಹುದು. ಅಂತಹವರು ನೀವು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ, ಯಾಕಂದರೆ ಶಿವಾಲಯಗಳಿಗೆ ಹೋದಾಗ ಪೂರ್ತಿಯಾಗಿ ತುಂಬು ಕುಟುಂಬ ಅನ್ನೋದು ಶಿವಸ್ವಾಮಿಗೆ ಇರುವಂಥದ್ದು. ಆ ತಂದೆಯನ್ನು ಪಾರ್ವತಿ ದೇವಿಯನ್ನು ಕೇಳ್ಕೊಳ್ಳಿ. ಅದು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಸ್ನೇಹಿತರೆ. ಎಲ್ಲಾದರೂ ವಿವಾಹಗಳು ನಡೀತಾ ಇರುತ್ತೆ ಶಿವಸ್ವಾಮಿ ಪಾರ್ವತಿ ದೇವಿಗೆ. ಅಂಥ ಸಂದರ್ಭಗಳಲ್ಲಿ ನೀವೇನಾದರೂ ಅಲ್ಲಿ ದೇವಸ್ಥಾನಗಳಿಗೆ ಅಟೆಂಡ್ ಆದರೆ ಮಾತ್ರ ತುಂಬಾ ಒಳ್ಳೆಯದಾಗುತ್ತೆ. ಅಥವಾ ಆಗಲಿಲ್ಲ ಅಂದರೂ ಕೂಡ ದೇವಾಲಯಗಳಿಗೆ ಹೋಗಿ ಕೇಳ್ಕೊಳ್ಳಿ, ಮದುವೆ ಈ ರೀತಿ ವಿಳಂಬ ಆಗ್ತಾಯಿದೆ, ಆಗಬೇಕು, ಒಳ್ಳೆ ಮ್ಯಾಚಿಂಗ್ ಬರಬೇಕು ಅಂತಂದ್ಬಿಟ್ಟು. ಈ ದಿನ ಅಷ್ಟು ಚೆನ್ನಾಗಿದೆ. ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಪೌರ್ಣಮಿ ಅಮಾವಾಸ್ಯೆ ದಿನಗಳಲ್ಲಿ ಹೊಸದಾಗಿ ಕೆಲಸಗಳನ್ನು ಕೆಲವೊಂದು ಬಾರಿ ಪ್ರಾರಂಭ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈಗ ನಮಗೆ ಈ ಪೌರ್ಣಮಿ ಅನ್ನೋದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ. ಒಂದು ಕಡೆ ಆ ಥರ ಇರಬೇಕಾದ್ರೆ ಇನ್ನೊಂದು ಹನುಮ ಜಯಂತಿ ಬೇರೆ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಲಾಸ್ ಆಗ್ತಾ ಇರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರಬಹುದು ಅಥವಾ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಾರೆ, ತುಂಬಾ ಲಾಸಲ್ಲಿರ್ತಾರೆ. ಅಂಥವರು ತಪ್ಪದೆ ಯಾವಾಗಲೂ ಅಷ್ಟೇ ನೀವು ಕೋತಿಗಳಿಗೆ ಬನಾನಾ ಅಂದರೆ ಬಾಳೆಹಣ್ಣುಗಳನ್ನು ಕೊಡ್ತಾ ಬನ್ನಿ. ನಿಮ್ಮ ಕೆಲಸಗಳಲ್ಲಿ ಎಷ್ಟು ಸಕ್ಸಸ್ ಅನ್ನೋದು ಬರುತ್ತೆ ಅಂದರೆ ನಿಜವಾಗ್ಲೂ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇರೋದಿಲ್ಲ. ಅಷ್ಟು ಸಕ್ಸಸ್ಸನ್ನು ತಂದುಕೊಡುವಂಥ ತುಂಬ ಸರಳ ವಿಧಾನದ ಪರಿಹಾರ. ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ, ಆಗ ಮರಗಳ ಹತ್ರ ಎಲ್ಲಿ ಬೇಕಾದ್ರೂ ಇರುತ್ತೆ ಕೋತಿಗಳು. ಆಗ ನೀವು ಇವುಗಳನ್ನು ಕೊಟ್ಟು ನೋಡಿ ಬಾಳೆಹಣ್ಣನ್ನು, ಜೀವನವೇ ಒಂಥರ ಸುಗಮ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈ ದಿನ ನಮಗೆ ಎಷ್ಟೋ ಜನಕ್ಕೆ ಕೆಲವೊಂದು ಬಾರಿ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸರಳ ವಿಧಾನದಲ್ಲೇ ಯಾವ ರೀತಿ ನಾವು ಫಾಲೋ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲವೂ ಕೂಡ ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ಆ ದಿನಗಳಲ್ಲೂ ಮಾಡ್ಕೊಳ್ಬಹುದು. ಈ ದಿನ ನಮಗೆ ಪೂರ್ತಿಯಾಗಿ ಒಂದು ಪೌರ್ಣಮಿಯ ದಿನ ಆಗಿರೋದ್ರಿಂದ ಮಾಡ್ಕೊಂಡು ನೋಡಿ. ತುಳಸಿ ಗಿಡದ ಹತ್ತಿರ ಪುಟ್ಟದಾಗಿ ತುಪ್ಪದ ದೀಪಾರಾಧನೆ ಮಾಡಿ ಲಲಿತ ಸಹಸ್ರನಾಮವನ್ನು ಓದಿ ಸ್ನೇಹಿತರೆ. ಸಂಧ್ಯಾ ಕಾಲದಲ್ಲಿ ಇದನ್ನು ಮಾಡ್ಕೊಳ್ಬೇಕು. ಈ ದಿನ ನೀವು ಅರಿಶಿಣ ಕಲ್ಲುಪ್ಪನ್ನು ನೀರಲ್ಲಿ ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ. ಶುದ್ಧವಾಗಿ ಮನೆಗಳನ್ನು ಕ್ಲೀನ್ ಮಾಡಿ ಮನೆಯಲ್ಲಿ ಸಂಜೆ ನೀವು ಸಂಧ್ಯಾ ಕಾಲದಲ್ಲಿ ದೀಪಾರಾಧನೆ ಪೂಜೆ ಇದೆಲ್ಲವೂ ಮಾಡಿದ್ಮೇಲೆ ಸಾಂಬ್ರಾಣಿ ಹಾಕುವಾಗ ನೀವು ಆ ಸಾಂಬ್ರಾಣಿಯಲ್ಲಿ ತುಂಬ ವಸ್ತುಗಳು ಹಾಕೋದು ನಮಗೆ ಅದರ ಪ್ರಭಾವವನ್ನು ತಿಳಿಸ್ಕೊಡುತ್ತೆ. ಆದರೆ ಎಲ್ಲ ವಸ್ತುಗಳನ್ನು ಒಂದೇ ಸಾರಿ ಹಾಕೋದು ಬೇಡ. ಈ ದಿನಗಳಲ್ಲಿ ನಿಮಗೆ ಯಾವುದು ಸೂಕ್ತವಾಗಿ ಅಂದರೆ ಅವೈಲೇಬಲ್ ಇರುತ್ತೋ ಆ ವಸ್ತುಗಳನ್ನು ಹಾಕಿ ಬೇವಿನ ಎಲೆಗಳನ್ನು ಹಾಕೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆರೋಗ್ಯಕ್ಕೂ ಹಾಗೂ ನಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳಿಗೂ ಕೂಡ ತುಂಬಾ ಕೆಲಸ ಮಾಡುತ್ತೆ. ಆ ಎಲೆಗಳನ್ನು ನೀವು ಸಾಂಬ್ರಾಣಿಯ ಜೊತೆ ಹಾಕಿ, ಸಿಗಲಿಲ್ಲ ಅಂದರೆ ನೀವು ಲವಂಗಗಳನ್ನು ಹಾಕಿ, ಏಲಕ್ಕಿಯನ್ನು ಹಾಕಿ, ಅಥವಾ ನೀವು ಪುಟ್ಟದಾಗಿ ಒಂದು ಬೇ ಲೀಫನ್ನು ಹಾಕಿ, ಅಂದರೆ ಪಲಾವ್ ಎಲೆ ಅಂತ ಹೇಳ್ತೀವಲ್ವ, ಈ ರೀತಿ
ಪೌರ್ಣಮಿಯ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಹಾಕಿದಾಗ ಕೆಟ್ಟ ಶಕ್ತಿಗಳ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ. ಸಕಾರಾತ್ಮಕವಾಗಿ ನಮ್ಮ ಮನೆಯಲ್ಲಿ ವಾತಾವರಣ ಅನ್ನೋದು ತುಂಬಿರುತ್ತೆ. ಅದಕ್ಕೋಸ್ಕರ ಸಾಂಬ್ರಾಣಿಗೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಈ ದಿನಗಳಲ್ಲಿ ನೀವು ನಿಂಬೆಹಣ್ಣನ್ನು ತಗೊಂಡು ಬಂದು ಮನೆಗೆ ದೃಷ್ಟಿ ತೆಗೀರಿ. ಯಾರಿಗೆ ನಿಮ್ಮ ಮನೆಯಲ್ಲಿ ಏನಾದರೂ ದೃಷ್ಟಿ ಆಗಿದ್ದರೆ ಅವ್ರಿಗೆ ದೃಷ್ಟಿ ತೆಗೀರಿ. ವೆಹಿಕಲ್ಸ್ಗೆ ನೀವು ಕಟ್ಟಿ, ನಿಮ್ಮ ಮನೆಗೂ ಕೂಡ ಅಂದರೆ ಮನೆಯ ಹೆಬ್ಬಾಗಿಲಿಗೆ ಕಟ್ಟಿ ಎಷ್ಟೊಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ. ಕಲ್ಲುಪ್ಪನ್ನು ತಗೊಂಡು ಬಂದು ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ. ಅಂದರೆ ಒಂದು ಗಾಜಿನ ಬಟ್ಲಲ್ಲಿ ಸ್ವಲ್ಪ ಹಾಕಿ ನೀವು ನಿಮ್ಮ ಮನೆಯ ಮೂಲೆಗಳಲ್ಲಿ ಇಡಿ. ಅದನ್ನು ಮಾರನೇ ದಿನ ರಿಮೂವ್ ಮಾಡಿ. ಈ ರೀತಿ ನಾವು ಪೌರ್ಣಮಿಯ ದಿನ ಮಾಡ್ಕೊಳ್ಳೋದ್ರಿಂದ ಚೈತ್ರ ಪೌರ್ಣಮಿ ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ. ಪ್ರತಿ ತಿಂಗಳಲ್ಲಿ ನಮಗೆ ಪೌರ್ಣಮಿ ಅನ್ನೋದು ಬರುತ್ತೆ. ಅದರದ್ದೇ ಆದಂಥ ಒಂದು ವಿಶೇಷತೆ ಇರುತ್ತೆ. ಅದಕ್ಕೆ ಈ ತಿಂಗಳಲ್ಲಿ ಬಂದಿರುವಂಥ ಪೌರ್ಣಮಿ ತುಂಬ ಶಕ್ತಿಗಳನ್ನು ಹೊಂದಿರುವಂಥದ್ದು. ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಂಜೆ ನಾವು ಈ ಥರ ಎಲ್ಲ ಪರಿಹಾರಗಳನ್ನು ಮಾಡ್ಕೊಂಡಾದಮೇಲೆ ಈ ಕೆಲವೊಬ್ಬರಿಗೆ ಅದು ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ನೀವು ಆಕಾಶವನ್ನು ನೋಡ್ತಾ, ಪೂರ್ತಿ ಚಂದ್ರ ಬಂದಿರ್ತಾನೆ, ಆ ಚಂದ್ರನನ್ನು ನೋಡುತ್ತಾ ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಕನಸುಗಳನ್ನು ಹೇಳ್ಕೊಳ್ಳಿ. ಒಂದು 5 ನಿಮಿಷ ನಾವು ಫೋನಲ್ಲಿ ಟಿ ವಿಯಲ್ಲಿ ಮಾತಾಡ್ತಾ ಸ್ಪೆಂಡ್ ಮಾಡ್ತಾ ಇರ್ತೀವಿ ಎಷ್ಟೋ ಸಮಯವನ್ನು. ದಯವಿಟ್ಟು ನೀವು ಎಷ್ಟೇ ಯಾವುಗಳಿಗೆ ಏನೇ ಸಮಯ ಕೊಟ್ಟರೂ ಕೂಡ ನಿಮಗಾಗಿ, ನಿಮಗೋಸ್ಕರ ಒಂದು 10 ನಿಮಿಷನಾದರೂ ಪ್ರತಿನಿತ್ಯ ಸಮಯವನ್ನು ಕೊಡೋದು ನೀವು ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗ ನಿಜವಾಗ್ಲೂ ಕಷ್ಟಗಳು ಅನ್ನೋದು ತುಂಬ ಕಡಿಮೆ ಆಗಿಬಿಡುತ್ತೆ. ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಅವರು ಮನಸ್ಸಲ್ಲೇ ಇಟ್ಕೊಳ್ಳೋದಿಲ್ಲ. ಬೇರೆಯವ್ರಿಗೆ ನಮ್ಮ ಬಗ್ಗೆ ಶೇರ್ ಮಾಡೋದು, ಮತ್ತೆ ಕೆಟ್ಟದಾಗಿ ಮಾತಾಡೋದು ಆ ಥರ ಎಲ್ಲ ಇರುತ್ತೆ. ಆದರೆ ನಮಗೆ ನಂಬಿಕೆ ಇರ್ತಾರಲ್ವ, ಅವರ ಹತ್ರ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಸ್ವಲ್ಪ ಸಿಹಿಯನ್ನು ಮಾಡಿ, ನೀವು ಪಾಯಸ ಮಾಡಬಹುದು, ಪೊಂಗಲ್ ಮಾಡಬಹುದು, ಚಂದ್ರನಿಗೆ ಸಮರ್ಪಿಸಿ. ರಾತ್ರಿ ಬೌಲಲ್ಲಿ ಇಟ್ಬಿಟ್ಟಿದ್ದೆ ಕೊಟ್ಬಿಟ್ಟು ಕೇಳ್ಕೊಳ್ಳಿ ಸ್ನೇಹಿತರೆ, ಬೇಗ ಈಡೇರುತ್ತೆ. ನಿಜವಾಗ್ಲೂ ಇದೆಲ್ಲವೂ ಸಿಂಪಲ್ ರೆಮಿಡಿಗಳು ತುಂಬ ದೊಡ್ಡ ಪರಿವರ್ತನೆಯನ್ನು ತಂದುಕೊಡುತ್ತೆ. ಯಾವಾಗಲೂ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ, ಇದು ಪೌರ್ಣಮಿ ಪೂರ್ತಿಯಾಗಿ ನಮಗೆ ಚಂದ್ರ ಬಂದಿರುತ್ತೆ. ಎಷ್ಟೋ ಜನಕ್ಕೆ ಮನಸ್ಸಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ, ನೆಮ್ಮದಿಯ ಭಾವ ಅನ್ನೋದು ಇರೋದಿಲ್ಲ. ಏನೋ ಮಾಡ್ತಾ ಇದ್ದೀವಿ, ಎಷ್ಟೋ ಲಕ್ಷಗಳಿಗೆ ಬದುಕ್ತಾ ಇರ್ತಾರೆ, ಕೋಟಿಗಳಿಗೆ ಬದುಕ್ತಾ ಇರ್ತಾರೆ, ಆದರೆ ಮನಃಶಾಂತಿ ಅನ್ನೋದು ಇರೋದಿಲ್ಲ. ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ. ಸರಿಯಾದಂಥ ಸಂಬಂಧಗಳಲ್ಲಿ ಅವರು ಮುಂದುವರಿಸ್ಕೊಂಡು ಹೋಗಿರೋದಿಲ್ಲ. ಈ ಥರ ಎಷ್ಟೋ ಮನುಷ್ಯ ಅಂದ ಮೇಲೆ ಕಷ್ಟಗಳು ಅನ್ನೋದು ಬಂದೇ ಬರುತ್ತೆ. ಅವುಗಳನ್ನು ನಾವು ಕೆಲವೊಂದು ಬಾರಿ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.